ಇನ್ನು ಪ್ರದೋಷ್ A14 ಪ್ರದೋಷ್ನನ್ನು ಅರೆಸ್ಟ್ ಮಾಡಲಾಗಿದೆ. ಪ್ರದೋಷ್ ಕೂಡ ಇದಕ್ಕೆ ಕಾರಣೀಕರ್ತ. ಯಾರ್ಯಾರನ್ನೋ ಕರೆಸಿದ್ದು, ಒಳಗಡೆ ಕರ್ಕೊಂಡು ಹೋಗಿದ್ದು, ಇದೆಲ್ಲದಕ್ಕೂ ಕೂಡ ಸಾಕ್ಷಿ ಕೂಡ ಈತ. A14 ಪ್ರದೋಷನ ಬಂಧನ ಆಗಿದೆ. ಇನ್ನೊಂದು ಕಡೆಗೆ ಪವಿತ್ರ ಗೌಡ ಮನೆಗೆ ಬಂದಿದ್ದಾರೆ ಪೊಲೀಸರು. ಯಾವುದೇ ಕ್ಷಣದಲ್ಲಿ ಪವಿತ್ರ ಗೌಡನ ಅರೆಸ್ಟ್ ಆಗುತ್ತೆ. ಮತ್ತೊಂದು ಕಡೆಗೆ ಯಾರ್ಯಾರು ಎಲ್ಲೆಲ್ಲಿದ್ರು ಅಲ್ಲಲ್ಲಿಂದಲೇ ಅವರೆಲ್ಲರೂ ಕೂಡ ಬಂದು ಸರೆಂಡರ್ ಆಗಬೇಕು. 4 ಗಂಟೆ ಒಳಗಡೆಗೆ ಕೋರ್ಟಿಗೆ ಬರೋಕ್ಕಾಗಲ್ವಾ? ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅವ್ರನ್ನ ಹಾಜರುಪಡಿಸಬೇಕು. ಪ್ರದೋಷ್ನನ್ನ ಪೊಲೀಸರು ಬಂಧಿಸಿದ್ದಾರೆ. A14 ಸಾಫ್ಟ್ವೇರ್ ಇಂಜಿನಿಯರು. ಯಾಕೆ ಬೇಕಿತ್ತು ಈ ರಗಳೆ? ಪ್ರದೋಷ್ನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ದರ್ಶನ್ ಎಲ್ಲಿದ್ದಾರೆ, ಏನು ಎತ್ತ ಅಂತ ಸುವರ್ಣಾವತಿ ಟೋಲ್ ಮುಖಾಂತರ ದರ್ಶನ್ ಹೋಗಿರ್ಬೋದು ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಹೀಗಾಗಿ ಪೊಲೀಸರು ಕೂಡ ಸ್ಥಳಕ್ಕೆ ಹೋಗಿದ್ದಾರೆ. ಅದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಪವಿತ್ರ ಗೌಡ ಮನೆ ಒಳಗಡೆಗೆ ಪೊಲೀಸರು ಹೋಗಿದ್ದಾರೆ. ಯಾವುದೇ ಕ್ಷಣದಲ್ಲಿ ಆಕೆಯನ್ನ ಹೊರಗಡೆ ಕರ್ಕೊಂಡ್ಬರ್ತಾರೆ. ಮತ್ತೊಂದು ಕಡೆಗೆ A14 ಆರೋಪಿ ನಂಬರ್ 14 ಪ್ರದೋಷ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಂಗತಿ ಇದು. ಎಲ್ಲಿಂದ ಎಲ್ಲಿ ತನಕ ನೋಡಿ. ಹೇಳ್ತಾ ಇದ್ದೆ, ಉಗುರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅಂತಾರಲ್ಲ, ಇದು ಆ ಪ್ರದೋಷನ ತೋರಿಸ್ತಾ ಇದ್ದೀವಿ ನಾವು. ಮುಗೀತು, ಮತ್ತೆ ಜೈಲೂಟವೇ ಗತಿ. 7 ಜನ ಜೈಲಿಗೆ ಹೋಗ್ತಾರೆ. 7 ಜನರನ್ನ ಕರ್ಕೊಂಬಂದು ಕೋರ್ಟಿಗೆ ಸಬ್ಮಿಟ್ ಮಾಡೋಕ್ಕೋಸ್ಕರ 7 ತಂಡಗಳನ್ನು ರಚನೆ ಮಾಡಲಾಗಿದೆ. ಇವರು ಜೈಲು ಕಾಣಲಿಕ್ಕೆ ಪ್ರಮುಖವಾದಂಥವರು ದಯಾನಂದ್ ಅವರು. ಎಲ್ಲ ಜೈಲುಗಳು ಕೂಡ ಅವ್ರ ವ್ಯಾಪ್ತಿಗೆ ಬರ್ತವೆ. ಈಗ ಈ ಸಂದರ್ಭದಲ್ಲಿ ಯಾರೂ ಕೂಡ ಇನ್ನು ಮೇಲೆ ಬಾಲ ಬಿಚ್ಚಕ್ಕಾಗಲ್ಲ. ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಹೊಡ್ತಾ ಇದೆಯಲ್ಲ, ತಪರಾಕಿ ಇದೆಯಲ್ಲ, ಸಾಮಾನ್ಯ ಸಂಗತಿ ಅಲ್ಲ ಅದು. ಕಳಿಸಿ ಸಂಬಂಧಪಟ್ಟಂಥ ಈ ಎಲ್ಲ ತೀರ್ಪಿನ ಪ್ರತಿಗಳನ್ನು ಕಳಿಸಿ ಸಂಬಂಧಪಟ್ಟಂಥ ಜೈಲುಗಳಿಗೆ ಅಂತ ಹೇಳಿದ್ದಾರೆ. ಹೀಗಾಗಿ ಯಾರೂ ಕೂಡ ಬಾಲ ಬಿಚ್ಚಂಗಿಲ್ಲ. ಅನ್ನಪೂರ್ಣೇಶ್ವರಿ ನಗರದ ಸ್ಟೇಷನ್ಗೆ ಶಿಫ್ಟ್ ಆಗಿದ್ದಾರೆ ಆರೋಪಿಗಳು. ಕೆಲ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಅಲ್ಲಿಂದ ಅವ್ರನ್ನ ಅರೆಸ್ಟ್ ಮಾಡಿ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ. ಮೆಡಿಕಲ್ ಟೆಸ್ಟ್ ಮಾಡಿಸಿ ನಂತರ ಕೋರ್ಟಿಗೆ ಹಾಜರುಪಡಿಸ್ತಾರೆ. ಸೆಷನ್ಸ್ ಕೋರ್ಟಿಗೆ ಹಾಜರುಪಡಿಸ್ತಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಆರೋಪಿಗಳು ಶಿಫ್ಟ್ ಆಗಿದ್ದಾರೆ. ಇಲ್ಲೂ ಕೂಡ ರಾದ್ದಾಂತವೇ. ಏನೂ ಗೊತ್ತಾಗಬಾರ್ದು ಅಂತ ಆ ಕಡೆ ಈ ಕಡೆಗೆ ಪೂರ್ತಿ ಎಲ್ಲ ಪಗಡು ಹಾಕಿ ಟಾರ್ಪಲಿನ್ ಹಾಕಿ ಏನು ಮಾಡಿದರೂ ಕೂಡ ದೃಶ್ಯಾವಳಿಗಳು ಎಲ್ರಿಗೂ ಗೊತ್ತಾಗಿತ್ತು ಬಿಡಿ, ಪ್ರಶ್ನೆ ಬೇರೆ. ಇದು ಒಬ್ಬೊಬ್ಬರನ್ನೇ ಈಗ ಪೊಲೀಸರು ವಶಕ್ಕೆ ಪಡಿತಾ ಇದ್ದಾರೆ. ಕೋರ್ಟಿನ ಕಲಾಪ ಮುಗಿಯೋದ್ರ ಒಳಗಡೆಗೆ ಅವರೆಲ್ಲರನ್ನೂ ಕೂಡ ಸಬ್ಮಿಟ್ ಮಾಡಬೇಕು. ಅವರೆಲ್ಲರನ್ನೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಬಂಧನ ಕೂಡ ಆಗುತ್ತೆ. ಪವಿತ್ರ ಮನೆಯಲ್ಲೇ ಪೊಲೀಸರು ಬೀಡ್ಬಿಟ್ಟಿದ್ದಾರೆ. ಇನ್ವೆಸ್ಟಿಗೇಷನ್ ಆಫೀಸರ್ ಕೂಡ ಒಳಗಡೆ ಹೋಗಿದ್ದಾರೆ. ಪೊಲೀಸ್ ಅಧಿಕಾರಿಗಳನ್ನು ಕೂಡ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ, ಮಹಿಳಾ ಪೊಲೀಸ್ ಅಧಿಕಾರಿಗಳನ್ನು. ಯಾಕಂದರೆ ಮಹಿಳೆಯನ್ನು ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಮಹಿಳಾ ಪೊಲೀಸರು ಇರಬೇಕು. ಅದಕ್ಕೋಸ್ಕರ ಯಾವುದೇ ಕ್ಷಣದಲ್ಲಿ ಆರೋಪಿಗಳೆಲ್ಲರೂ ಕೂಡ ಪೊಲೀಸರ ವ್ಯಾಪ್ತಿಗೆ ಬರಬೇಕು. ದರ್ಶನ್ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಸಿಗದೇ ಇಲ್ವಾ, ಬರದೇ ಇಲ್ವಾ? ಸಿಗಲೇಬೇಕು, ಬರಲೇಬೇಕು. ಈಗೇನೋ ಆಟ ಆಡೋಕ್ಕಾಗಲ್ಲ ಅಷ್ಟು ಸುಲಭವಾಗಿ. ತಪ್ಪಿಸ್ಕೊಳ್ಳೋಕ್ಕಂತೂ ಸಾಧ್ಯವೇ ಇಲ್ಲ. ಎಲ್ಲವೂ ಕೂಡ ಮೈಮೇಲೆ ಬಂದಿರುವಂಥ ಸಂದರ್ಭದಲ್ಲಿ ಅಂಥ ರಿಸ್ಕನ್ನು ಯಾರೂ ಕೂಡ ತಗೊಳ್ಳಲ್ಲ ಬಿಡಿ, ಪ್ರಶ್ನೆ ಬೇರೆ. ಡಿಲೇ ಮಾಡಿದರೂ ಕೂಡ ಏನೋ ತಪ್ಪು ಸಂದೇಶ ಹೋಗುತ್ತೆ. ಅವರು ಈ ಸುವರ್ಣಾವತಿ ಟೋಲ್ ಮುಖಾಂತರ ಹೋಗಿದ್ದಾರೆ ಅನ್ನುವಂಥ ಮಾತು. ತಮಿಳುನಾಡಿನ ಒಂದು ದೇವಸ್ಥಾನಕ್ಕೆ ಹೋಗಿದ್ದರು, ಅಲ್ಲಿ ಜಾತ್ರೆ ಇತ್ತು ಅನ್ನುವಂಥ ಮಾತುಗಳು ಕೇಳಿ ಬಂದಿವೆ. ಅಲ್ಲಿ ಕುದುರೆ ಜಾತ್ರೆ ಇತ್ತಂತೆ, ಅಲ್ಲಿಗೆ ಹೋಗಿದ್ದರು. ಈಗ ನೋಡಿ, ದರ್ಶನ್ ಒಂದು ಲೆಕ್ಕದಲ್ಲಿ ಓಡುವ ಕುದುರೆ ಕನ್ನಡ ಚಲನಚಿತ್ರ ರಂಗದಲ್ಲಿ. ಆದರೆ ಈಗ ದರ್ಶನ್ ಜೈಲಿಗೆ ಹೋಗಬೇಕು. ಗೊತ್ತಿಲ್ಲ, ಈಗ 3 ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು. ಇನ್ಮೇಲಿಂದ ಈ ಮೊದಲ ಅವಧಿ ಬೇರೆ, ಈಗಿನ ಅವಧಿ ಬೇರೆ. ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಏಟಿದೆಯಲ್ಲ, ಅದು ಒಂದು ಲೆಕ್ಕದಲ್ಲಿ ಎಚ್ಚರಿಕೆಯ ಗಂಟೆ. ಹೆಚ್ಚು ಕಡಿಮೆ ಏನಾದರೂ ಯಾರಾದರೂ ಬಾಲ ಬಿಚ್ಚಿದರೆ ಪೂರ್ತಿ ನೀವು ನೋಡಿ ಹೇಳ್ತೀನಿ, ಈ ಗೃಹ ಇಲಾಖೆಗೆ ಸಂಬಂಧಪಟ್ಟಿರುವಂಥ ಗೃಹ ಇಲಾಖೆ ಬಂದು ಕೋರ್ಟಲ್ಲಿ ನಿಂತ್ಕೋಬೇಕಾಗತ್ತೆ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್. ಸಾಕಲ್ಲ, ನಡುಕ ಶುರುವಾಗಿರುತ್ತೆ ಸಂಬಂಧಪಟ್ಟಂಥವ್ರಿಗೆ. ಕೈಕಾಲು ನಡುಗಿರ್ತವೆ ಇದನ್ನು ಕೇಳಿ.
ಇನ್ನೇನಾದರೂ ಯಾರಾದರೂ ಮೊಬೈಲ್ ಕೊಟ್ಟೆ, ಬಾಡೂಟ ಕೊಟ್ಟೆ, ಸಿಗರೇಟ್ ಕೊಟ್ಟೆ, ಲಾನ್ಗೇನಲ್ಲಿ ಏನಾದರೂ ಚೇರ್ ಹಾಕಿ ಕೊಟ್ಟೆ ಅಂತಂದರೆ ಸೀದಾ ಒಳಗೆ ಸಂಬಂಧಪಟ್ಟಿರುವಂಥವ್ರು. ಕೋರ್ಟ್ ಕೇಳಿದೆ, ಜೈಲ್ ಸೂಪರಿಂಟೆಂಡನ್ನು ಯಾಕೆ ನೀವು ಮನೆ ಕಳಿಸಿಲ್ಲ ಅಂತ, ಯಾಕೆ ಅವರು ಸಸ್ಪೆಂಡ್ ಮಾಡಿಲ್ಲ ಅಂತ ಕೇಳಿದೆ. ಇನ್ನೇನು ಬೇಕು ಹೇಳಿ? ಒಂದು ಕಡೆಯಿಂದ ಸಾಲಕ್ಕೆ ತಪರಾಕಿ, ಒಂದು ಕಡೆಗೆ ಜೈಲಿನ ಅಧಿಕಾರಿಗಳಿಗೆ, ಇನ್ನೊಂದು ಕಡೆಗೆ ಸಂಬಂಧಪಟ್ಟಂಥ ವ್ಯವಸ್ಥೆಗೆ, ಪೊಲೀಸರಿಗೆ, ಹೈಕೋರ್ಟ್ಗೆ, ಎಲ್ಲದಕ್ಕೂ ಕೂಡ ಪ್ರತಿಗಳೂ ಕೂಡ ಜೈಲಿನಿಂದ ಹಿಡಿದು ಕೋರ್ಟ್ ತನಕ ಹೋಗಬೇಕು. ಸಾಕಲ್ಲ ಇಷ್ಟು? ಇದು ಸಂಗತಿ. ಹೀಗೆ ಒಟ್ಟು 7 ಆರೋಪಿಗಳನ್ನ ಬಂಧಿಸುವಂತ ನಿಟ್ಟಿನಲ್ಲಿ ಈಗ ತಾನೇ ರಂಗನಾಥ್ ಅವರು ಹೇಳ್ತಾ ಇದ್ದಾಗೆ 7 ತಂಡಗಳನ್ನ ಈಗ ಆಲ್ರೆಡಿ ರಚಿಸಲಾಗಿದೆ. ಇಲ್ಲಿ ನಾವು ನೋಡ್ತಾ ಇದೀವಲ್ಲ, ಪವಿತ್ರ ಗೌಡ ಅವರಿಗೆ ಸಂಬಂಧಪಟ್ಟ ಹಾಗಿನ RR ನಗರ ನಿವಾಸಕ್ಕೆ ಈಗ ಪೊಲೀಸ್ ಸಿಬ್ಬಂದಿ ಹೋಗ್ತಾ ಇರುವಂತ ಸಂದರ್ಭ. ಅಲ್ಲೂ ಕೂಡ ಮಹಿಳಾ ಸಿಬ್ಬಂದಿಲೇ ಈಗ ಅವ್ರ ನೇತೃತ್ವದಲ್ಲೇ ಕೆಲ ಟೀಮ್ ಅಲ್ಲಿ ಆಕ್ಟಿವ್ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಅವ್ರ ಮನೆಯೊಳಗೂ ಕೂಡ ಈ ಟೀಮ್ ಹೋಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರನ್ನ ಬಂಧಿಸಿ ವಶಕ್ಕೆ ಪಡೆದು ಅವರನ್ನ ಹೊರಗೆ ಕರ್ಕೊಂಡು ಬರುವಂತ ಸಂದರ್ಭ ನಾವೀಗ ನೋಡಬಹುದಾಗಿದೆ. ಇದೇ ಪವಿತ್ರ ಗೌಡ ಅವರು ಇದೇ RR ನಗರ ನಿವಾಸಕ್ಕೆ ಸಂಬಂಧಪಟ್ಟ ಹಾಗೆ ಅದು ಯಾರೋ ಪ್ರೊಡ್ಯೂಸರ್ಗೆ ದುಡ್ಡು ಹೋಗಿತ್ತು, ಅವ್ರ ಮುಖೇನವಾಗಿ ದರ್ಶನ್ ಕಟ್ಟಿಸ್ಕೊಟ್ರು, ಮತ್ತೊಂದು ಈ ರೀತಿಯಾದಂಥದ್ದೇನ ಹಿಂದೆ ಬಹಳಷ್ಟು ಪುಕಾರ್ಗಳಿತ್ತು. ಅದೇ ಮನೆಯಿಂದ ಈಗ ಪವಿತ್ರ ಗೌಡ ಅವರು ಈಗ ಅರೆಸ್ಟ್ ಆಗಬೇಕಾದಂಥ ಒಂದು ಸಂದರ್ಭ ಬಂದಿದೆ. ಸೊ ಈಗ ಪವಿತ್ರ ಗೌಡ ಅವರನ್ನ ಅರೆಸ್ಟ್ ಮಾಡುವಂಥ ನಿಟ್ಟಿನಲ್ಲಿ ಟೀಮ್ ಅಲ್ಲಿಗೆ ಹೋಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಪವಿತ್ರ ಗೌಡ ಅವರು ಹೌದು ಇದೆಲ್ಲ ಆದಂಥ ನಂತರದಲ್ಲಿ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬಹಳ ಆಕ್ಟಿವ್ ಆಗಿದ್ರು. ಆಮೇಲೆ ಅವ್ರಿಗೆ ಸಂಬಂಧಪಟ್ಟ ಹಾಗೆ ಈ ಬೋಟಿಕ್ ಬಿಸ್ನೆಸ್ ಎಲ್ಲ ಅವ್ರು ಮಾಡ್ತಾ ಇದಾರಲ್ಲ, ಏನು ರೆಡ್ ಕಾರ್ಪೆಟ್ ಅಂತಾನೆ ಏನೋ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಫೋಟೋ ಶೂಟ್ ಮಾಡೋದು, ಅದು ಹೊಸ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬ್ರಾಂಚ್ಗಳನ್ನು ಓಪನ್ ಮಾಡೋದು, ಅವ್ರ ಮಗಳ ಜೊತೆ ಸೇರಿ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಸು, ಈ ಥರದ್ದೆಲ್ಲ ನಾವು ನೋಡ್ತಾ ಇದ್ವಿ. ಬಟ್ ಹಿಲ್ದಿದ್ದೆಲ್ಲ ಹೊರತು ಭಾಳ ಖುಷಿಯಾಗಿರುವಂಥ ರೀತಿಯಾಗಿ ಅಥವಾ ಮರಿತಾ ಇರುವಂಥ ರೀತಿಯಾಗಿದ್ದಂಥ ರೀತಿಯಲ್ಲಿ ಅವರ ನಡವಳಿಕೆಗಳಿತ್ತು. ಬಟ್ ಈಗ ಮತ್ತೆ ಅವರ ಜೀವನದ ಕೆಲ ಕಹಿ ಘಟನೆಗಳೇನಿತ್ತು ಜೈಲಿನಲ್ಲಿದ್ದಂಥದ್ದು, ಅದೇ ರೀತಿಯಾದಂಥ ಜೈಲು ವಾಸವನ್ನು ಅವರು ಮತ್ತೆ ಅನುಭವಿಸಬೇಕಾದಂಥ ಸಂದರ್ಭ ಬಂದಿದೆ. ಆದರೆ ಈ ಬಾರಿ ಅದೆಷ್ಟು ತಿಂಗಳಾಗುತ್ತೆ ಅನ್ನುವಂಥ ಲೆಕ್ಕಾಚಾರ ಅವರಿಗೂ ಕೂಡ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ಒಂದು ಅಂದಾಜು ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕಂದರೆ ಕಳೆದ ಬಾರಿ ಎಲ್ಲ ಅವರು ಬೇಲ್ ಸಿಗ್ಬೋದು, ಮತ್ತೊಂದು ಕೆಳ ನ್ಯಾಯಾಲಯದಲ್ಲಿ, ಹೈಕೋರ್ಟಲ್ಲಿ, ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಅನ್ನುವಂಥ ರೀತಿಯಾಗಿತ್ತು. ಆದರೆ ಸುಪ್ರೀಂ ಕೋರ್ಟೇ ಈಗ ತಪರಾಕಿ ಹಾಕಿ ಬೇಲ್ ರಿಜೆಕ್ಟ್ ಮಾಡಿರುವಂಥ ಕಾರಣದಿಂದಾಗಿ ಇಲ್ಲಿ ಎಷ್ಟು ದಿವಸ ಜೈಲಲ್ಲಿ ಇರಬೇಕು ಮತ್ತೊಂದು ಅನ್ನುವಂಥದ್ದು ಗೊಂದಲ ಸಹಜವಾಗಿ ಅವರಿಗೂ ಇರುತ್ತೆ. ಆ ಕಾರಣಕ್ಕಾಗಿಯೇ ಈಗ ಪವಿತ್ರ ಗೌಡ ಅವರು ಭಾಳ ಸಹಜವಾಗಿ ಭಾಳ ದುಃಖಿತರಾಗುವಂಥ ಸಂದರ್ಭ, ಅವರನ್ನು ವಶಕ್ಕೆ ಪಡೆಯುವಂಥ ಟೈಮ್ ಕೂಡ ಈಗ ಬಂದಿದೆ. ಪೊಲೀಸರು ಕೂಡ ಅವರ ನಿವಾಸಕ್ಕೆ ಹೋಗಿದ್ದಾರೆ. ನೋಡಿ ಮಾಲ್ತೇಶ್, ಎಂಥ ಸ್ಥಿತಿ ಅಂತಂದ್ರೆ ಈ ಹೆಸರಿಗೆ ಸ್ಟಾರ್ಸ್, ಹೌದು, ಆದರೆ ಈ ಸ್ಟಾರ್ಗಿರಿ ಯಾವುದೋ ಜೈಲಿನಲ್ಲಿ ನಡೆಯಲ್ಲ. ಕರೆಕ್ಟ್. ಈಗ ಮೊದಲಂಗೆ ಆಗಲ್ಲ. ಈಗ ಮುಲಾಜಿಲ್ದೇ ಟೈಟ್ ಮಾಡ್ತಾರೆ. ನಂಬರ್ 1 ತಾವು ಹೇಳ್ತಾ ಇದ್ರಿ, ಈ ರೆಡ್ ಕಾರ್ಪೆಟ್ ಬಗ್ಗೆ ಹೇಳ್ತಾ ಇದ್ರಿ. ರೆಡ್ ಕಾರ್ಪೆಟ್ ಹಾಸುವಂಥವ್ರು ಯಾರಿಲ್ಲ ಈಗ. ಹೌದು. ಈಗ ಏನಿದ್ರಿ ಏನು ಅಂತಂದ್ರೆ, ಈಗ ಮಾಮೂಲಿ ಜೈಲಿನಲ್ಲಿ ಯಾವ ರೀತಿ ಈ ಕೈದಿಗಳಿರ್ತಾರಲ್ಲ, ಸಹ ಕೈದಿಗಳ ಜೊತೆ ಬದುಕಬೇಕು. ಹೌದು. ಮೊದಲು ಏನಾದರೂ ಒಂದು ಶೋಪ್ ಸಿಕ್ತಿ ಇವ್ರಿಗೆ, ಬಿಡು 1 ತಿಂಗಳಲ್ಲಿ ಹೊರಗಡೆ ಬರ್ತೀವಿ, 2 ತಿಂಗಳಲ್ಲಿ ಹೊರಗಡೆ ಬರ್ತೀವಿ, 3 ತಿಂಗಳಲ್ಲಿ. ಈಗ ಹಂಗಲ್ಲ. ಈಗ 3 ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು. ಹಿಂದಿನ ಸವಲತ್ತುಗಳೆಲ್ಲ ಇದಾವಲ್ಲ, ಅವೇನೂ ಇಲ್ಲ. ಹೌದು. ಯಾಕಂದ್ರೆ ಕೋರ್ಟ್ ಕೊಟ್ಟಿರುವಂಥ ತಪರಾಕಿ ಹಂಗಿದೆ, ಕಪಾಳಕ್ಕೆ ಹೊಡೆದಿದೆ ಕೋರ್ಟು. ಸಂಬಂಧಪಟ್ಟಂತ ಅಂದ್ರೆ ಈ ತೀರ್ಪಿನ ಪ್ರತಿಯನ್ನ ಜೈಲುಗಳಿಗೆ ಕಳಿಸಿದೆ. ಹೌದು. ಹೋಗ್ಲಿ ಎಲ್ಲ ಜೈಲಿನವರೆಲ್ಲ ಓದ್ಕೊಳ್ಳಿ ಅಂತೇಳಿ ಅಂತ ಹೈಕೋರ್ಟ್ಗಳಿಗೆ ಕಳಿಸಿದೆ. ತರಾತೂರಿನಲ್ಲಿ ಅವಸರವಾಗಿ ತೀರ್ಪು ಕೊಡುವಂಥವ್ರು ಸರಿ ನೋಡ್ಕೊಳ್ರಪ್ಪ ಅಂತೇಳಿ ಅಂತ. ಹೌದು. ಇದು ಎಷ್ಟರ ಮಟ್ಟಿಗೆ ಅಂತಂದ್ರೆ ಎಲ್ಲ ರೀತಿಯಲ್ಲೂ ಕೂಡ ಟೈಟ್. ಇದು ಇವಾಗ ಯಾವ ನೋವು ಅನ್ನೋದು ಯಾವುದು ನಡೆಯಲ್ಲ. ಯಾಕಂದರೆ ಅಷ್ಟರ ಮಟ್ಟಿಗೆ ಕೊಟ್ಟಿದೆ. ಹೌದು. ನೀವು ಬೆನ್ನು ಮುಟ್ಕೊಂಡ್ರು ಅಷ್ಟೇ, ಸೊಂಟ ಮುಟ್ಕೊಂಡ್ರು ಅಷ್ಟೇ. ಯಾಕಂದರೆ ಕೋರ್ಟ್ ಮುಟ್ಟಿ ನೋಡ್ಕೊಳ್ಳೋ ರೀತಿಯಲ್ಲಿ ಕೊಟ್ಟಿದೆ. ಎಕ್ಸಾಕ್ಟ್ಲಿ. ಹಾಗಾಗಿರೋ ಅಂತಂದ್ರೆ ಈಗ ಯಾರು ಯಾವ ವಿಚಾರದಲ್ಲೂ ಕೂಡ ಬಾಯಿ ಬಿಡಂಗಿಲ್ಲ ಈಗ. ಹೌದು. ಅಂಥ ಸ್ಥಿತಿ ನೋಡಿ ಹೆಂಗೆ ಬಂತು ಅಂತ ನಾನು ಹೇಳ್ತಾ ಇದ್ದೆ. ಅವ್ರು ಯಾವುದೋ ಈ ಜಾತ್ರೆಗೆ ಹೋಗ್ಯಾರಂತೆ, ಕುದುರೆ ಜಾತ್ರೆಗೆ, ಓಡುವಂಥ ಕುದುರೆ. ಹೌದು. ಎಂಥ ಸ್ಥಿತಿ ಬಂದುಬಿಡ್ತು ನೋಡಿ. ಹೌದು. ಸೂಪರ್ ಹಿಟ್ ಸಿನಿಮಾ ಕೊಟ್ಟು ಕಾಟೇರನ್ನ ಈ ಕಂಬಿ ಎಣಿಸುವಂಥ ಸ್ಥಿತಿ ಬಂತು ಅಂತಂದ್ರೆ ಇದಕ್ಕಿಂತ ದೊಡ್ಡ ದುರಂತ ಇನ್ನೊಂದು ಇದೆಯಾ? ಹೌದು. ಇದೆಲ್ಲದೂ ಕೂಡ ಸಮಾಜಕ್ಕೊಂದು ದೊಡ್ಡ ಪಾಠ ಮಲ್ತೇಶ್. ಯಾಕಂದರೆ ಇವತ್ತು ಏನಾಗಿದೆ ಅಂತಂದರೆ, ಈ ಸುಪ್ರೀಂ ಕೋರ್ಟಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಬೆಳಗ್ಗೆ ಮಾತಾಡ್ತಾ ಇದ್ವಿ, ನಮ್ಮ ಕೋರ್ಟ್ ಪ್ರತಿನಿಧಿ ರಮೇಶ್ ಜೊತೆಗೆ, ನಮ್ಮ ದೆಹಲಿ ಪ್ರತಿನಿಧಿ ಹರೀಶ್ ಜೊತೆ ನಾವೆಲ್ಲ ಮಾತಾಡ್ತಾ ಇದ್ವಿ. ಎಷ್ಟರ ಮಟ್ಟಿಗೆ ಅಂತಂತಂದ್ರೆ, ಸಾಮಾನ್ಯವಾಗಿ ಈ ಸುಪ್ರೀಂ ಕೋರ್ಟ್ ಇದೆಯಲ್ಲ ಬೇಗ ಜಾಮೀನು ಕೊಟ್ಬಿಡುತ್ತಂತೆ. ಯಾಕೆ ಅಂತಂತಂದ್ರೆ ಜಾಮೀನು ಅನ್ನುವಂಥದ್ದು ಇದೆಯಲ್ಲ, ಅದು ಆರೋಪಿಯ ಹಕ್ಕು ಅಂತ ಪರಿಗಣಿಸುತ್ತೆ ಸುಪ್ರೀಂ ಕೋರ್ಟ್. ಕರೆಕ್ಟ್. ಹೌದು. ಆದ್ರೆ ಇವ್ರ ವಿಚಾರ ಸಂಬಂಧಪಟ್ಟಂಗೆ ಇದು ಹಕ್ಕಲ್ಲ ಇದು. ಹೌದು. ಯಾಕಂದ್ರೆ ಆರ್ಡರ್ ಇರುವಂತ
ಆಟಾಟೋಪ್ಗಳು, ಕರೆಕ್ಟ್ ಮಾಡಿರುವಂಥ ಅವಾಂತರಗಳು. ಎಕ್ಸಾಕ್ಟ್ಲಿ. ಏನು ಮೊಬೈಲ್ ಇಟ್ಕೊಂಡು ನೀವು ವಿಡಿಯೋ ಕಾಲ್ ಮಾಡಿದೆ, ಬಾಡೂಟ ತಿಂದೆ, ಸಿಗರೇಟ್ ಸೇದ್ದೆ, ಲಾನ್ನಲ್ಲಿ ಕುತ್ಕೊಂಡು ನೀವು ಕಾಲ ಮೇಲೆ ಕಲ್ಕೊಂಡು ಕುತ್ಕೊಂಡೆ ರೌಡಿಗಳ ಜೊತೆಗೆ, ಅಲ್ಲಿ ಸಿಗರೇಟ್ ಇಟ್ಕೊಂಡು ಸಿಗರೇಟ್ ಹೇಳದೆ, ಏನಿವು ಕಥೆಗಳು, ಏನಿದು ಈ ಕಥಾನಕಗಳು ಒಂದಾ ಎರಡ? ಹಂಗಾಗಿ ಅನಿಸ್ಬಿಡ್ತೀವಿ ಇವ್ರಿಗೆ ಇದೇನಾದ್ರೂ ಬಿಟ್ರೆ ಇವ್ರನ್ನ ಇವ್ರು ಇನ್ನಷ್ಟು ಮಿತಿ ಮೀರಿ ಬಿಡ್ತಾರೆ. ಹೊರಗಡೆ ಬಂದಾದ್ಮೇಲೆ ಅದೇ ಕತೆ ಬಂದಿದ್ಯಾಕೆ ಮೆಡಿಕಲ್ ಗ್ರೌಂಡ್ ಮೇಲೆ, ಏನೋ ಹಾಸ್ಪಿಟ್ಲಿಗೆ ಹೋಗಿದ್ದು ಅಷ್ಟರಲ್ಲೇ ಇತ್ತು, ಆಪರೇಷನ್